ಜೀವನ ಏನು ಅಂತ ಅರ್ಥ ಆಗದಿರೋ ಚಿಕ್ಕ ಮಕ್ಕಳಿಂದ ಜೀವನ ಏನು ಅಂತ ಅರ್ಥ ಆಗಿರೋ ದೊಡ್ಡವ್ರ ತನಕ ವಾಕಿಂಗ್ ಕನ್ನಡಿಗರು ಮಾಡುವ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಕುಶಾಲ್ ಮಾತಾಡ್ತೇನೆ. ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಹುಡುಗಿನ ಗ್ರೂಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೈಸೂರಿಗೆ. ಸೊ ನಮ್ಮ ಹುಡುಗಿ ಗ್ರೂಮಿಂಗ್ ಕರ್ಕೊಂಡು ಹೋಗ್ತಿರೋದನ್ನ ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಮ್ಯಾಟ್ರು ಅಂದರೆ ಇಷ್ಟು ದಿನ ಐಫೋನ್ನಲ್ಲಿ ಸ್ಟೋರೇಜ್ ಇಲ್ಲ, ಚಾರ್ಜಿಂಗ್ ಪೋರ್ಟ್ ಆಗೈತೆ ಅಂತ ಸುಮ್ಮನೆ ಎಕ್ಸ್ಕ್ಯೂಸ್ ಕೊಡ್ತಿದ್ದೆ. ಸೊ ನಿನ್ನೆಯಿಂದ ಒಂದು ಥಾಟ್ ಬಂತು, ಏನಕ್ಕೆ ಎಕ್ಸ್ಕ್ಯೂಸ್ ಕೊಡೋದು ಬಿಟ್ಟು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಡಿಲೀಟ್ ಮಾಡಿ ನಾನು ಏನಕ್ಕೆ ಸ್ಟೋರೇಜ್ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡಬಾರ್ದು ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ಹುಡುಗಿ ಯಾರಂತ ಈಗ ಕರಿತೀನಿ, ದಯವಿಟ್ಟು ಯಾರು ದೃಷ್ಟಿ ಮಾಡ್ಕೊಂಡ್ಬಿಡಿ. ಸಿಹಿ ಸಿಹಿ ಇವಳೇ ನಮ್ಮ ಹುಡುಗಿ. ಇವತ್ತಿನ ಗೌಳೆ ಗ್ರೂಮಿಂಗ್ ಆದ್ಮೇಲೆ ಹೆಂಗ್ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ. ಗಾಡಿ ತಗೊಂಡು 15 ದಿನ ಆಯ್ತು, ಇನ್ಶೂರೆನ್ಸ್ ಬಂದು 1 ವಾರ ಆಯ್ತು. ಬಪ್ಪ ಇಸ್ಕೊಂಡು ಹೋಗು ಅಂತ ಫೋನ್ ಹಾಕ್ತಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಇನ್ನೂ ಎಲ್ಲೋ ಆಚೆ ಹೋಗಿರ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಇವತ್ತು ಮೈಸೂರು ಹೋಯ್ತಾ ಇದೀನಿ. ಯಾಕೆ ಬೇಕು ಹಿಡಿದ್ಬಿಟ್ಟು ದಂಡ ಗಿಂಡ ಹಾಕ್ಬಿಟ್ರೆ ಇನ್ಶೂರೆನ್ಸ್ ಏನೇನು ಡಾಕ್ಯುಮೆಂಟ್ಸ್ ಐತೆ ಇಸ್ಕೊಂಡ್ ನೋಡೋಣ ಬನ್ನಿ. ಅಂತೂ ಇಂತೂ ಶೋರೂಮ್ ಬಂದು ಏನಂತ ನೋಡೋಣ ಬನ್ನಿ. ನಮಗೆಲ್ಲ ಗೊತ್ತಾಗೋಯ್ತು. ಈಗ ನಮ್ಮ ಹುಡುಗಿ ಕರ್ಕೊಂಡು ಗ್ರೂಮಿಂಗ್ ಹೋಗ್ತಾ ಇದ್ದೀನಿ. ನಾನು ನಮ್ಮ ಹುಡುಗಿ ಹೆಂಗೆ ಕಾಣ್ತಿದ್ದೀವಿ ಅಂತ ಹಂಗೆ ಒಂದು ಕಮೆಂಟ್ ಹಾಕಿ. ಅಷ್ಟೇ. ನನ್ನ ಲೈಫಲ್ಲಿ ಸಿಹಿ ಬಂದಮೇಲೆ ಒಂದು ಅರ್ಥ ಆಯಿತು. ಪ್ರಾಣಿಗಳು ಅವುಗಳನ್ನ ಅವು ಎಷ್ಟು ಇಷ್ಟಪಡ್ತಾವೆ ಇಲ್ಲೋ ಗೊತ್ತಿಲ್ಲ, ಆದರೆ ಸಾಕಿರೋರನ್ನ ತುಂಬ ಇಷ್ಟಪಡ್ತವೆ. ನನ್ನ ಮನೆಯಿಂದ ಆಚೆ ಹೋಗಿ ನನ್ನ ಮನೆಗೆ ಬರೋ ತನಕ ಮೆಟ್ಲತ್ರನೇ ಕಾಯ್ತಿರ್ತಾಳೆ. ಅಂತೂ ಇಂತೂ ಗ್ರೂಮಿಂಗ್ ಸೆಂಟರ್ಗೆ ಬಂದ್ವಿ. ಸಿ ಎಲ್ಲಿ ಅಂತೀರಾ, ಓನರ್ಸ್ ಇದ್ರೆ ಗ್ರೂಮಿಂಗ್ ಮಾಡಿಸ್ಕೊಳ್ಳೋದು ಅಂದ್ಬಿಟ್ಟು ಸಿನ ಒಳಗೆ ಕಳಿಸಿದ್ದೀವಿ. ನಾವು ಆಚೆ ಕಾಯ್ತಾ ಇದ್ದೀವಿ. ಸಿ ಆಫ್ಟರ್ ಗ್ರೂಮಿಂಗ್ ಫುಲ್ ಜೋಶಲ್ಲಿದ್ದಾರೆ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಮಮ್ಮಿ ಮಮ್ಮಿ ನಿನ್ ಮಗಳು ನೋಡ್ಬಾ ಹೆಂಗೋಳೆ. ನೆಕ್ಸ್ಟ್ ನೀನೇ ಕಟಿಂಗ್ ಮಾಡ್ಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.